ಮೀಸಲಾತಿದು ಸನ್ಮಾನ್ಯ ಅಧ್ಯಕ್ಷರೇ, ಈಗ ಅಪೆಕ್ಸ್ ಬ್ಯಾಂಕ್ ತಗೊಳ್ಳಿ ರಾಜಣ್ಣವರೇ, 21 ಜನ ಡೈರೆಕ್ಟರ್ಗಳು, ನೀವು 25 ಮಾಡ್ತಾ ಇದ್ದೀರಿ. ಈಗ ಯಾವುದಿಲ್ಲ 20 ಸ್ಟೇಟ್ ಲೆವೆಲ್ಗೆ. ಈಗ ಸೌದಿ ಸಾಹೇಬ್ರೆ, ಪ್ರೈಮರಿ ಸೊಸೈಟಿಗೆ 13 ರಿಂದ 15 ಮಾಡ್ತಾ ಇದ್ದೀರಿ. 13ರಲ್ಲೇ ಏನು 13 ಮೆಂಬರ್ಸ್ ಇದ್ದಾರೆ. ಅದಕ್ಕೆ ಒಂದು SC ಇದೆ, ST ಇದೆ, ಲೇಡಿ ಇದೆ, ಮತ್ತೆ ಬ್ಯಾಕ್ವರ್ಡ್ ಇದೆ. ಅದೆಲ್ಲ ರಿಸರ್ವೇಶನ್ ಕೊಟ್ಟಿದ್ದೀರಿ ನೀವು 13ಕ್ಕೇನೆ. ಈಗ ತಿರ್ಗಾ 13 ರಿಂದ 15 ಮಾಡ್ತಾ ಇದ್ದೀರಿ, 15 ರಿಂದ 17 ಮಾಡ್ತಾ ಇದ್ದೀರಿ, 17 ರಿಂದ 19 ಮಾಡ್ತಾ ಇದ್ದೀರಿ, 19 ರಿಂದ 25 ಮಾಡ್ತಾ ಇದ್ದೀರಿ. ಈ ಸ್ಟೇಟ್ ಲೆವೆಲ್ ಸಹಕಾರ ಸಚಿವರೇ, ಈಗ 21 ಯಾವ್ದೋ ಬ್ಯಾಂಕ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇಬ್ಬರು ನಾಮಿನೇಷನ್ ಮಾಡ್ಕೋತೀವಿ, ಇನ್ನೊಂದು ಬೇರೆ ಏನೋ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಮಾಡ್ಕೋತೀವಿ. ಅವ್ರದೇ ಕಾಟ ತಡ್ಕೊಳಕ್ ಆಯ್ತಲ್ಲ ಇವತ್ತು ಸ್ಟೇಟ್ ಲೆವೆಲ್ ಫೆಡರೇಷನ್ಗಳಿಗೆ. ನೀವು 25 ಜನ ಮಾಡಿದ್ರೆ 25 ಜನ ಅಂತೀರಿ. ಬ್ಯಾಂಕ್ ಅಲ್ಲಿ ಯಾರು ಎಕ್ಸ್ಪರ್ಟ್ ಇರೋರಿಗೆ ಇಬ್ರು ನಾಮಿನೇಷನ್ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಇವ್ರು ಬೇರೆ 3 ನಾಮಿನೇಷನ್ ಅಂತ ಹೇಳ್ತಾರೆ. ಯಾವ ಮಟ್ಟದಲ್ಲಿ ಕೋಪರೇಟ್ ಸಹಕಾರ ಇದೆ ಅಂತಕ್ಕಂಥದ್ದು ತಮಗೆ ಗೊತ್ತಾಗ್ತಾ ಇದೆ. ಈಗ ಅದಕ್ಕೇನಿದೆ ಪರಿಸ್ಥಿತಿ ಅದನ್ನೇ ಮಾಡಿ. ಈಗ ಅಪೆಕ್ಸ್ ಬ್ಯಾಂಕ್ 21 ಇದೆ. ಯಾರು ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಅಲ್ಲಿಂದ ನಾಮಿನಿ ಡೆಲಿಗೇಟ್ ಮಾಡ್ತೀರಿ, ಅವರು ನೀವು ಅಪೆಕ್ಸ್ ಬ್ಯಾಂಕ್ ಮಾಡ್ತೀರಿ. 21 DCC ಬ್ಯಾಂಕ್ 21 ಡೈರೆಕ್ಟರ್ ಆಗ್ತಾರೆ. ಇನ್ನು 6 ಜನ ಎಲ್ಲ ಆಗ್ತಾರೆ. ಸ್ಟೇಟ್ ಲೆವೆಲ್ ಈಗ ಇರತಕ್ಕಂಥದ್ದೇ ಸಾಕಾಗ್ತಿತ್ತು. ಈಗ ಅವ್ರನ್ನೇ ತಡ್ಕೊಳಕ್ ಆಗ್ತಾ ಇಲ್ಲ, ಅವ್ರಿಗೆ TADA ಕೊಡಕ್ ಆಗ್ತಾ ಇಲ್ಲ, ಅವ್ರನ್ನೇ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಸ್ಟೇಟ್ ಲೆವೆಲ್ ಫೆಡರೇಷನ್ಗಳು. ಇವತ್ತೆಲ್ಲ ಸ್ಟೇಟ್ ಲೆವೆಲ್ ಫೆಡರೇಷನ್ಗಳು ಮೇಂಟೈನ್ ಅಂದ್ರೆ ಅವ್ರಿಗೆ TADA ಕೊಡಬೇಕು. ಈಗ ಬೆಳಗಾವಿಯಿಂದ ಗುಲ್ಬರ್ಗಾದಲ್ಲಿ ಬರ್ತಾರೆ, ಫ್ಲೈಟ್ ಇದು ಮಾಡ್ತಾರೆ. ವಿರೋಧ ಪಕ್ಷ ನಾಯಕರೇ, ಎಷ್ಟು ಇನ್ಕಮ್ ಇರ್ತದೆ, ಎಷ್ಟು ಲಾಭ ಬರ್ತದೆ, ಲಾಭ ಕ್ವಶನ್ ಆಗ್ತಾ ಇಲ್ಲ ಸ್ಟೇಟ್ ಲೆವೆಲ್ ಫೆಡರೇಷನ್ಗಳು ಇವತ್ತು. ಅದಕ್ಕೆ ಇರ್ತಕ್ಕಂಥದ್ದು ಇದನ್ನೇ ಸರಿಪಡಿಸ್ತಕ್ಕಂಥದ್ದು ಮಾಡಿ. ಆಮೇಲೆ ತಮಿಳುನಾಡು ಸಿಸ್ಟಮ್ ಹೇಳ್ತಾರೆ ಸನ್ಮಾನ್ಯ ಅಧ್ಯಕ್ಷ, ರಿಸರ್ವೇಷನ್ಗೆ ತಮಿಳುನಾಡಲ್ಲಿ 20-25 ವರ್ಷ ಚುನಾವಣೆನೇ ಇಲ್ಲ. ಯಾವುದೇ ಸರ್ಕಾರ ಬರಲಿ ಅವರು ಡೈರೆಕ್ಟ್ಗೆ ಅಪಾಯಿಂಟ್ಮೆಂಟ್ ನಾಮಿನೇಷನ್ ಮಾಡ್ತಾರೆ. ಇದು ಮೀಸಲಾತಿನ ಮಾಡ್ತಾ ಇದ್ದೀರಿ. ಜಿಲ್ಲೆಗೆ ಹೆಂಗ್ ಮೀಸಲಾತಿ ಮಾಡ್ತೀರಿ, ಸ್ಟೇಟ್ ಲೆವೆಲ್ಗೆ ಹೆಂಗೆ ಮೀಸಲಾತಿ ಮಾಡ್ತೀರಿ. ಈ ಲಾ ಮಿನಿಸ್ಟರ್ ಹಿರಿಯ ಸಹಕಾರಿಗಳು ಅದೆಂಗೆ ಲಾ ಮಿನಿಸ್ಟರ್ಗಳು ಒಪ್ಪಿಗೆ ಕೊಟ್ಟರು ನನಗೆ ಅರ್ಥವಾಗ್ತಾ ಇಲ್ಲಪ್ಪ. ಇದು ತಮಿಳುನಾಡು ಸಿಸ್ಟಮ್ ಎಲ್ಲ ಆಗ್ತದೆ. ತಮಿಳುನಾಡಲ್ಲಿ ಲಾ ಮಂತ್ರಿಗಳೇ ಚುನಾವಣೆನೇ ಇಲ್ಲ. ಯಾವ ಸರ್ಕಾರ ಬರ್ತದೆ ಇಲ್ಲ, ಸ್ಟೇಟ್ ಲೆವೆಲ್ ಈಗಿದೆ. ಈಗಿರ್ಬೋದು 25-30 ವರ್ಷ ಅಂತ ಹೇಳ್ತಿದ್ದಾರೆ ಷಡಕ್ಷರಿ ಅವರೇ. ನಾ ತಮಿಳುನಾಡಲ್ಲಿ ಕೇಳಿ ಇದೇ ಸೌದಿಯವರು ಎಲ್ಲ ಕಡೆ ಕಳಿಸಿದ್ರು ಕೋಪರೇಷನ್ ತಿಳ್ಕೊ ಬನ್ನಿ ಅಂತ. ನಾನು ತಮಿಳುನಾಡು, ಗುಜರಾತ್ ಕೂಡ ಹೋಗಿದ್ದೆ. ಬಿಲ್ ಅಲ್ಲಿ ಏನ್ ತರಬೇಕು, ಏನ್ ಚೇಂಜ್ ಮಾಡ್ಬೇಕಂತ ಹೇಳಿ. ಈಗ ಬಿಲ್ ಅಲ್ಲಿ ಏನ್ ಚೇಂಜಸ್ ಬೇಕು? ಅಲ್ಲ, ಬಿಲ್ ತರುವಾಗ ತಮಿಳುನಾಡು ಸಿಸ್ಟಮ್ ಹೇಳ್ತಾರೆ. ತಮಿಳುನಾಡಲ್ಲಿ ರಿಸರ್ವೇಶನ್ ಅಂತ ಬದಲು ಚುನಾವಣೆನೇ ಆಗೋದಿಲ್ಲ. ಅದು ಡೈರೆಕ್ಟ್ ಆಗಿ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ದು. ಇನ್ ಜಿಲ್ಲೆಗೆ ಹೆಂಗೆ ರಿಸರ್ವೇಶನ್ ತತ್ತೀರಿ, ಜಿಲ್ಲೆಗೆ ಹೆಂಗ್. ಆಮೇಲೆ ಅವಿಶ್ವಾಸ, ನೀವು ನಾಮಿನೇಷನ್ ಮಾಡೋದು ಅವಿಶ್ವಾಸ ತಂದ್ರೆ ಏನ್ ಎಂಟೈರ್ ಸಹಕಾರದನ್ನ ಕಾಂಗ್ರೆಸ್ ಪಂಚಾಯತ್ ಈಗ ಇರೋದ್ಗೆ 13, 15, 19ಗೆ ತಡ್ಕೊಳಕ್ ಆಯ್ತಲ್ಲ ಅವಿಶ್ವಾಸನ. ನೀವು 3 ಜನ ನಾಮಿನೇಷನ್ ಮಾಡಿ ಆ 3 ಜನಕ್ಕೂ ಅವಿಶ್ವಾಸಕ್ಕೆ ಸೈನ್ ಹಾಕಿದ್ರೆ ಆ ಸಹಕಾರ ಸಂಸ್ಥೆ ಉತ್ತಮವಾಗಿ ಆಡಳಿತ ಮಾಡಬೇಕೋ ಬೇಡವಾ? ಈಗ ತಾನೇ ಹೇಳಿದ್ರು ಜನಾಂದೋಲನ ಇರಬೇಕು, ಸಹಕಾರ ಆಂದೋಲನ ಇರಬಾರದು ಅಂತೇಳಿ. ಈ 3 ನಾಮಿನೇಷನ್ ಮಾಡ್ತಕ್ಕಂಥ ಉದ್ದೇಶ ಏನು? ಯಾರು ಚುನಾಯಿತ ಪ್ರತಿನಿಧಿ ಆಗಿರ್ತಾರೆ ಅವ್ರಿಗೆ ವ್ಯಾಲ್ಯೂನೇ ಇಲ್ಲ. ಯಾರೋ ಸರ್ಕಾರದವರು 3 ಜನ ನಾಮಿನೇಷನ್ ಮಾಡ್ತಾರೆ, ಅಲ್ಲಿ ಅವಿಶ್ವಾಸ ತರ್ತಾರೆ. ಅವಿಶ್ವಾಸ ತಂದಾದ್ಮೇಲೆ ಆ ಸಹಕಾರ ಸಂಸ್ಥೆಗಳು ಈಗಲೇ ಹಾಳಾಗೋಗಿದೆ. 100 ವರ್ಷ ಇತಿಹಾಸ ಸಹಕಾರ ಸಂಸ್ಥೆಗಳು ಹೋಗಿದೆ. ಈಗ ಇವೆಲ್ಲವನ್ನು ಮಾಡಿದ್ರೆ ಸಹಕಾರ ಸಚಿವರು, ಲಾ ಮಂತ್ರಿಗಳೇ, ಇವೆಲ್ಲ ಸ್ವಲ್ಪ ತಾವು ಯೋಚನೆ ಮಾಡಿ ಕ್ಲಿಯರ್ ಮಾಡಬೇಕಾಯ್ತು. ರಾಜಣ್ಣವರು ಸೀನಿಯರ್ಸ್ ಇದ್ದಾರೆ. ಕಮಿಟಿಲಿ ಇದು ಚರ್ಚೆ ಆದ್ರೂ ಕಮಿಟಿಲಿ ತೀರ್ಮಾನ ಆಗಲಿಲ್ಲ. ಇದು ಕಮಿಟಿಲಿ ತೀರ್ಮಾನ ಆಗದೇನೆ ಕಮಿಟಿನ ಹೊರತುಪಡಿಸಂಗಾರೆ ಕಮಿಟಿ ಮಾಡೋ ಉದ್ದೇಶ ಏನು? ಎಲ್ಲ ಹೆಚ್ಚು ಕಡಿಮೆ ಆಲ್ ಪಾರ್ಟೀಸ್ ಇದ್ದಾರೆ, ಎಲ್ಲ ಸೀನಿಯರ್ಸ್ ಇದ್ದಾರೆ. ಸಹಕಾರ ಸಂಸ್ಥೆಗಳು ಯಾವ ಮಟ್ಟಕ್ಕೆ ನಡೀತಾ ಇದೆ,
ಈಗ VSS 3 ಜನ ತರ್ತೀರಿ, 12 ಜನ 13 ಜನ ಎಲೆಕ್ಟೆಡ್ ಬಾಡೀಸ್ ಆಗ್ತಾರೆ. ನೀವು 3 ಜನ ನಾಮಿನೇಷನ್ ಮಾಡ್ತೀರಿ, ಅಲ್ಲಿ 2 ಗುಂಪು ಇರ್ತದೆ. ಇವ್ರ 3ನ ಅವಿಶ್ವಾಸ ಕೇಳ್ತೀರಿ, ಇವ್ರ 3 ಜನಕ್ಕೆ ವೋಟಿಂಗ್ ಪವರ್ಸ್ ಕೊಡ್ತಾ ಇದ್ದೀರಿ. ಇದು ಕೆಲವನ್ನ 100% ಸಾಕಾರದಲ್ಲಿ ತಂದಿರ್ತಕ್ಕಂಥದ್ದು ಕರೆಕ್ಟ್ ರಾಜಣ್ಣ. ಬಟ್ ಈ ಮೀಸಲಾತಿನ ಈ ಮಟ್ಟಕ್ಕೆ ತಂದು ಈಗ ನೀವೇಂತ ಹೇಳ್ತಾ ಇದ್ದೀರಿ? ಈಗ 13 ಪ್ರೈಮರಿ ಸೊಸೈಟಿಗೆ ಮೀಸಲಾತಿ ಇಲ್ವಾ? 4 ಕೊಟ್ಟಿದ್ದೀರಿ. ಸಜೆಷನ್ 4 ಅಲ್ಲಲ್ಲ, ಈಗ ಇರ್ತಕ್ಕಂಥದ್ದು ಸಾಕು ಸನ್ಮಾನ್ಯ ಅಧ್ಯಕ್ಷರೇ. ಸರ್ಕಾರದಿಂದ ಅವಿಶ್ವಾಸದ ಬಗ್ಗೆ ಇಲ್ಲದೆ ಇದ್ರೂ ಕೂಡ ಸಹಕಾರ ಸಂಸ್ಥೆಗಳು ನಡೀತಾ ಇದೆ. 90% ಸಹಕಾರ ಸಂಸ್ಥೆಗಳು ಹೆಂಗಿದೆ ಅಂತಕ್ಕಂಥದ್ದು ಸಹಕಾರ ಸಚಿವರಿಗೆ ಗೊತ್ತಿರ್ತದೆ. ಆದ್ರೆ ಇನ್ನೂ ಇದೆಲ್ಲವನ್ನ ತರಲಿಕ್ಕೆ ಹೋಗಿ ಇನ್ನೂ ಸಂಸ್ಥೆಗಳಲ್ಲಿ ಪಂಚಾಯತಿಗಳಲ್ಲಿ ಹಾಳಾಗ್ತಕ್ಕಂಥದ್ದು, ಸಹಕಾರ ಸಂಸ್ಥೆಗಳು ಹಾಳಾಗ್ತಕ್ಕಂಥದ್ದನ್ನ ಕೂಡ ಆಗ್ತಾ ಇರ್ತದೆ. ಅದರಿಂದ ತಂದಿರ್ತಕ್ಕಂಥದ್ದು ಕೆಲವು 20 ಸ್ಟೇಟ್ ಲೆವೆಲ್ ಫೆಡರೇಷನ್ಸ್ ಸಹಕಾರ ಮಂತ್ರಿಗಳೇ ಎಷ್ಟಿದೆ ಅಷ್ಟೇ ಇಡಿ. ಈಗಲೇ ಸಹಕಾರ ನೋಡ್ತಾ ಇದ್ದೀರಿ, ರಾಜ್ಯ ಮಟ್ಟದ ಸಂಸ್ಥೆಗಳು ಏನೇನು ಆಗ್ತಾ ಇದೆ. ಇರೋ ಡೈರೆಕ್ಟರ್ಗಳನ್ನೇ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅದರಿಂದ ಎಲ್ಲವನ್ನು ಜಾಸ್ತಿ ಮಾಡಿ ಈ ರಿಸರ್ವೇಶನ್ ಏನಿದೆ ಈಗ ಅಷ್ಟನ್ನೇ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಸಭಾಪತಿಗಳೇ ತಮ್ಮ ಮುಖಾಂತರ ಸಹಕಾರ ಸಚಿವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.